ಇತ್ತೀಚಿನ ದಿವಸಗಳಲ್ಲಿ ತುಂಬಾ ಜನಕ್ಕೆ ಆಗ್ತಾ ಇದೆ, ಜಾಸ್ತಿ ಆಗಿದೆ ಇನ್ಫ್ಯಾಕ್ಟ್ ಅದು ಸ್ಟ್ರೋಕ್ ಅನ್ನೋದು. ಅತ್ಯಂತ ಮುಖ್ಯವಾದ್ದು ಲೈಫ್ ಸ್ಟೈಲ್. ಹೆಂಗಂದ್ರೆ ಹಂಗೆ ಒಂದು ರೀತಿ ಕ್ರಮಬದ್ಧತೆ ಇಲ್ದಿರೋ ರೀತಿ ಜೀವನಕ್ಕೆ ಅತ್ಯಂತ ಅಮೂಲ್ಯವಾದ್ದು. ಎರಡನೇದು ಬಂದು ಸ್ಮೋಕಿಂಗ್, ಡ್ರಿಂಕಿಂಗ್ ಅಂಡ್ ರಿಫೈನ್ಡ್ ಆಯಿಲ್. ರಿಫೈನ್ಡ್ ಅಂತ ಹೇಳಿದ ತಕ್ಷಣ ಅದು ಫೈನ್ ಮಾಡ್ತಾ ಇದ್ದಾರೆ. ಎಲ್ಲಿಂದ? ಪೆಟ್ರೋಲ್ನಿಂದ. ವಿ ಆರ್ ಡ್ರಿಂಕಿಂಗ್ ಪೆಟ್ರೋಲ್ ಮೇಡಮ್. ಇಟ್ ಇಸ್ ನಾಟ್ ಜಸ್ಟ್ ಬೈ ವರ್ಡ್ಸ್, ಇಟ್ ಇಸ್ ದೇರ್ ಇನ್ ಅವರ್ ಸೈನ್ಸ್. ಮತ್ತೆ ಏನು ಯೂಸ್ ಮಾಡಬೇಕು ಸರ್ ರಿಫೈನ್ಡ್ ಆಯಿಲ್ ಬದಲು? ರಿಫೈನ್ಡ್ ಆಯಿಲ್ ಬಿಟ್ಟಿದ ತಕ್ಷಣ ನಮ್ಗೆ ಬೇಕಾಗಿರುವಂಥದ್ದು ಪ್ಲಾಂಟ್ ಬೇಸ್ಡ್. ನಿಮ್ಮ ಕಣ್ಣುಗಳಿಗೆ ನೀವು ಯಾವತ್ತಾದ್ರೂ ಥ್ಯಾಂಕ್ಸ್ ಹೇಳಿದ್ರ? ವಿ ಆರ್ ನೆವರ್ ಗೋಯಿಂಗ್ ಟು ಸೇ ಥ್ಯಾಂಕ್ಸ್ ಟು ಅವರ್ ಹಾರ್ಟ್. ಬ್ಲಡ್ ಪ್ರೆಷರ್ಗೆ ಮೆಡಿಸಿನ್ ಬೇಕಾಗಿಲ್ಲ ಮೇಡಮ್, ಡಯಾಬಿಟಿಸ್ಗೂ ಮೆಡಿಸಿನ್ ಬೇಕಾಗಿಲ್ಲ. ಆದ್ರೆ ಅಡ್ವಾನ್ಸ್ ಈಗ ಹೈ ಬಿ.ಪಿ, ಲೋ ಬಿ.ಪಿ ಅದಕ್ಕೆಲ್ಲ ಎವ್ರಿ ಡೇ ಟ್ಯಾಬ್ಲೆಟ್ ತಗೋತಾರಲ್ಲ ಸರ್, ಅದು ಮೂರ್ಖತನಕ್ಕೆ ಪರಮಾವಧಿ ಅಂತಾನು ಹೇಳ್ತೀನಿ. ಭಯದಿಂದ ತಗೊಂತಾ ಇದ್ದೀರಾ ಅಂತ ಹೇಳ್ತೀನಿ. ಏನಕ್ಕೆ ಬಿ ಪಿ ಬರ್ತಾ ಇದೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲ, ನಮ್ಮ ಸೀನಿಯರ್ BM ಹೆಗ್ಡೆ ಅವರು ಇದು ಬೇಕಾದಷ್ಟು ದಿನದಿಂದ ಹೇಳ್ತಾ ಇದ್ದಾರೆ. ನಮ್ಮ ಶಾಸ್ತ್ರಗಳಲ್ಲಿ ಅದಕ್ಕಿಂತ ಮುಂಚೆನಿಂದಾನೂ ಇದೆ. ಹೈ ಬಿ.ಪಿ ತುಂಬಾ ದಿವಸದಿಂದ ಇರುತ್ತೆ, ಅವರು ಕೂಡ ನಿಮ್ಮ ಬಳಿ ಬಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾರೆ ಮೇಡಮ್. ಅದ್ರ ಪದ್ಧತಿ ಏನು ಅಂತ ಹೇಳಿದ್ರೆ ಕ್ರಮಬದ್ಧೀಕರಣ ಮಾಡ್ತೀವಿ. ಅಂದ್ರೆ ಈಗ 3 ತಗೊಂಡವ್ರನ್ನ 2 ತಗೊಂಡ್ರಿ, ಅದು ಫಸ್ಟ್ ದಿನಾನೇ ನಾನು ಹೇಳಲ್ಲ. ಫಸ್ಟ್ ದಿನ ಬಂದು ನಾನು ರಿಸಲ್ಟ್ ತೋರಿಸ್ತೀನಿ. ಈ ಪದ್ಧತಿನ ನೀವು ಅವಲಂಬನೆ ಮಾಡಿದಾಗ ನಿಮ್ಗೆ ಈ ರೀತಿ ಆಗುತ್ತೆ. ಈಗ ಎಲ್ಲಾನು, ಯಾಕಂದ್ರೆ ಲ್ಯಾಬ್ ರಿಪೋರ್ಟ್ಸೇ ಮುಖ್ಯ. ಲ್ಯಾಬ್ ರಿಪೋರ್ಟ್ ಇಲ್ದಿರೋ ರೀತಿನ ನಾನು ಏನೇ ಹೇಳಿದ್ರು ಕತೆ ಆಗುತ್ತೆ. ನನ್ನ ಕತೆಗಳು ಹೇಳೋದಕ್ಕೂ ರೆಡಿ ಇಲ್ಲ. ನಿಮ್ಗೆ ರಿಸಲ್ಟ್ ತೋರಿಸ್ತೀವಿ. ಮಾಡೋ ವಿಧಾನ ಏನಂತ ಹೇಳಿದ್ರೆ, ನಾನು ಅವ್ರ ಪ್ರಾಣಾಯಾಮದಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಮುದ್ರಾಸು, ಯಾಕಂದ್ರೆ ತುಂಬ ಶಿವರಿಂಗ್ಸ್ ಇರುತ್ತೆ. ಸ್ಟ್ರೋಕ್ ಬಂದಮೇಲೆ ಅದು ಡೋಪಮೈನ್ ಕಡಿಮೆ ಆಗೋದರಿಂದ ಅದು ಬರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಕಡಿಮೆ ಆಗುತ್ತೆ ಸರ್? ಡೈಲಿ ರುಟೀನ್ನ ಚೇಂಜ್ ಮಾಡ್ಕೋಬೇಕು. ಆಹಾರ ಪದ್ಧತಿಗಳು 15 ಡೇಸ್ ಬ್ಯಾಕ್ ಇಂದ ತುಂಬಾ ಜಾಸ್ತಿ ಆಗ್ತದೆ, ತುಂಬಾ ಕೇಸಸ್ ನಾವು ನೋಡ್ತೀವಿ. ಅದಕ್ಕೆ ಏನ್ ರೀಸನ್? ಚಳಿ. ಬಿಗಿನಿಂಗ್ನಲ್ಲೇ ನಾವು ತಲೆನಿಂದ ಸ್ನಾನ ಮಾಡೋರಿಗೆ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದನ್ನು ಈ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸರ್, ಈ ಸಂಜೀವಿನಿ ಕ್ಷೇಮಧಾಮ ಎಲ್ಲಿದೆ ಸರ್? ಯಾವ ಏರಿಯಾದಲ್ಲಿ? ನಾನು ರಾಜಾಜಿನಗರದಲ್ಲಿ ಕನ್ಸಲ್ಟೇಷನ್ ಬರ್ತೀನಿ. ಮೇನ್ಲಿ ಐ ಆಮ್ ಆನ್ ಆನ್ಲೈನ್.